ಪಂಜಾಬದ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡ ಗೆಲ್ಲುವ ಮೂಲಕ ತಾನು ಪ್ಲೇ ಆಫ್ಗೆ ಎಂಟ್ರಿ ಕೊಡೋದರ ಜೊತೆಗೆ ಪಂಜಾಬ್ ಹಾಗೆ ಬೆಂಗಳೂರು ತಂಡವನ್ನು ಕೂಡ ಪ್ಲೇ ಆಫ್ಗೆ ಲಗ್ಗೆ ಇಡುವಂತೆ ಮಾಡಿದೆ. ಇದು ಒಂದು ಕಡೆ ಆದರೆ ಶನಿವಾರ RCB ವರ್ಸಸ್ KKR ಮ್ಯಾಚ್ ನಡೆದೇ ಇರ್ಬೋದು. ಆದರೆ ವಿರಾಟ್ ಕೊಹ್ಲಿ ಪಾಲಿಗೆ ಲೈಫ್ ಟೈಮ್ ಉಳಿಯುವಂಥ ಮೆಮೊರೀಸನ್ನು ಕೊಟ್ಟಿದೆ. ಅಭಿಮಾನಿಗಳ ಅಭಿಮಾನಕ್ಕೆ ಕಣ್ಣೀರಿಡುವಂತೆ ಮಾಡಿದೆ. ನೇಚರ್ ಟ್ರಿಬ್ಯೂಟ್ ಅಂತೂ ಬೆಲೆ ಕಟ್ಟೋಕ್ಕೂ ಕೂಡ ಆಗಲ್ಲ. ಮಳೆಯಿಂದಾಗಿ ಮ್ಯಾಚ್ ಕ್ಯಾನ್ಸಲ್ ಆದರೂ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಏನೆಲ್ಲ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹದಿನೆಂಟನೇ ಸೀಸನ್ IPL ಪ್ಲೇ ಆಫ್ ರೇಸ್ನಲ್ಲಿ ಪೀಕ್ನಲ್ಲಿ ಇರುವಾಗಲೇ 9 ದಿನ ಪೋಸ್ಟ್ಪೋನ್ ಆಗಿತ್ತು. ಸೊ RCB ವರ್ಸಸ್ KKR ಮ್ಯಾಚ್ ಮೂಲಕ ರೀಸ್ಟಾರ್ಟ್ ಕಿಕ್ಗೆ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇತ್ತು. ಆದರೆ ಮಳೆಯಿಂದಾಗಿ ಟಾಸ್ ಕೂಡ ಕಾಣದೆ ಪಂದ್ಯ ರದ್ದಾಯಿತು. ಈ ಮೂಲಕ ಪ್ಲೇ ಆಫ್ ರೇಸ್ಗೆ RCB ಎಂಟ್ರಿ ಕೊಟ್ಟರೆ ಹಾಲಿ ಚಾಂಪಿಯನ್ KKR ತನ್ನ ಪಯಣವನ್ನು ಮುಗಿಸಿತ್ತು. ಸೊ ಇದಿಷ್ಟು ಅಫಿಷಿಯಲ್ ಪಾಯಿಂಟ್ಸ್. ಆದರೆ ಇದಕ್ಕೂ ಹೊರತಾಗಿ ಒಂದಷ್ಟು ಎಮೋಷನಲ್ ಮೂಮೆಂಟ್ಸ್ಗೆ ಚಿನ್ನಸ್ವಾಮಿ ಮೈದಾನ ಸಾಕ್ಷಿಯಾಗಿತ್ತು. ಅಭಿಮಾನಿಗಳ ವೈಟ್ ಜೆರ್ಸಿ ಗೌರವ ಕಣ್ಣೀರಾದ ಕೊಹ್ಲಿ. ಎಸ್, ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದು ಅಭಿಮಾನಿಗಳ ಹೃದಯವನ್ನ ಛಿದ್ರಗೊಳಿಸಿದೆ. ಅದರಲ್ಲೂ BCCI ವಿರಾಟ್ಗಾಗಿ ವಿದಾಯ ಪಂದ್ಯವನ್ನಾಗ್ಲಿ ಅಥವಾ ಬೀಳ್ಕೊಡುಗೆಯನ್ನಾಗ್ಲಿ ಕೊಡಲಿಲ್ಲ. BCCI ಕೊಡದೇ ಇದ್ರೆ ಏನಂತೆ ನಾವಿದ್ದೇವೆ ಅಂತ RCB ಅಭಿಮಾನಿಗಳೆಲ್ಲ ವೈಟ್ ಜೆರ್ಸಿ ತೊಟ್ಟು ಕ್ರೀಡಾಂಗಣಕ್ಕೆ ಬಂದಿದ್ರು. ಮಳೆ ನಡುವೆಯೂ ಕೂಡ ಪುಟ್ಟ ಪುಟ್ಟ ಮಕ್ಕಳ ಜೊತೆಯಾಗಿ ಮ್ಯಾಚ್ಗಾಗಿ ಕಾಯ್ತಾ ಇದ್ರು. ಕೆಂಪು ಜೆರ್ಸಿ ಹಾಗೆ ಫ್ಲಾಕ್ಸ್ ಇಂದ ರಾರಾಜಿಸುತ್ತಿದ್ದಂಥ ಚಿನ್ನಸ್ವಾಮಿ ಮೈದಾನದ ಗ್ಯಾಲರಿಗಳು ವೈಟ್ ಅಲ್ಲಿ ಕಂಗೊಳಿಸ್ತಾ ಇದ್ವು. ಯಾವ ಕಡೆ ನೋಡಿದ್ರು ಕೂಡ ವೈಟ್ ಜೆರ್ಸಿಯೇ ಕಾಣಿಸ್ತಾ ಇತ್ತು. ಇದನ್ನ ಡ್ರೆಸ್ಸಿಂಗ್ ರೂಮ್ ನಿಂದಲೇ ನೋಡಿದಂಥ ವಿರಾಟ್ ಕೊಹ್ಲಿ ಭಾವುಕರಾಗಿದ್ರು. ಪ್ರಕೃತಿಯಿಂದಲೂ ವಿರಾಟ್ಗೆ ಸಿಕ್ಕಿತ ಅಪರೂಪದ ಗಿಫ್ಟ್. ಒಂದ್ ಕಡೆ ಅಭಿಮಾನಿಗಳೆಲ್ಲ ಮೈದಾನದಲ್ಲಿ ವೈಟ್ ಅಂಡ್ ವೈಟ್ ನಲ್ಲಿ ಆಗಸದಲ್ಲೂ ಕೂಡ ಪಕ್ಷಿಗಳು ಚಿತ್ತಾರ ಮೂಡಿಸಿದ್ವು. 2 ಗುಂಪುಗಳಲ್ಲಿ ಬಿಳಿ ಪಾರಿವಾಳಗಳು ಸಾಕಷ್ಟು ಹೊತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಮೇಲೆ ಹಾರಾಡಿದ್ವು. ಇದನ್ನು ನೋಡಿದಂತ ಅಭಿಮಾನಿಗಳು ಪ್ರಕೃತಿ ಕೂಡ ವಿರಾಟ್ ಕೊಹ್ಲಿಗಾಗಿ ಗೌರವವನ್ನ ಸಲ್ಲಿಸ್ತಾ ಇದೆ ಅಂತ ಖುಷಿಯಾಗಿದ್ರು. ಪಾರಿವಾಳಗಳು ಹಾರ್ತಾ ಇರುವಂತ ವಿಡಿಯೋವನ್ನ ಅಭಿಮಾನಿಗಳು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೆ ರಾಯಲ್ ಚಾಲೆಂಜರ್ ಫ್ರಾಂಚೈಸಿ ಕೂಡ ಈ ಸ್ಪೆಷಲ್ ಟ್ರಿಬ್ಯೂಟ್ ನ ಶೇರ್ ಮಾಡಿದೆ. ಇದೊಂದು ಆಕಸ್ಮಿಕ ಘಟನೆಯೇ ಆಗಿದ್ರೂ ಕೂಡ ಅಭಿಮಾನಿಗಳ ಪಾಲಿಗೆ ಸ್ಪೆಷಲ್ ವಿಡಿಯೋ ಆಗಿದೆ. ಇನ್ನು ವಿರಾಟ್ ಕೊಹ್ಲಿಗೆ ಗೌರವ ನೀಡಲು ಬಂದಿದ್ದಂತ ಅಭಿಮಾನಿಗಳಿಗೆ ಅವರ ಬ್ಯಾಟಿಂಗ್ ಅನ್ನ ನೋಡೋಕೆ ಅವಕಾಶ ಸಿಗದೇ ಇರಬಹುದು. ಆದರೆ ಮುಂದಿನ ಪಂದ್ಯ ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲೇ ನಡೆಯಲಿದೆ. ಮೇ 23ರಂದು ನಡೆಯಲಿರುವಂತಹ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯಕ್ಕೆ ಮಳೆ ಅಡ್ಡಿಯಾಗದಿರಲಿ, RCB ಈ ಪಂದ್ಯ ಗೆದ್ದು ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರ್ಲಿ, ಪ್ಲೇ ಆಫ್ ತಲುಪಲಿ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಹಾಗೆ ಈ ಪಂದ್ಯದ ವೇಳೆ RCB ಅಭಿಮಾನಿಗಳು ಕಿಂಗ್ ಕೊಹ್ಲಿಗೆ ಟೆಸ್ಟ್ ಬೀಳ್ಕೊಡುಗೆ ನೀಡೋಕೆ ಮತ್ತೆ ವೈಟ್ ಜೆರ್ಸಿಯಲ್ಲಿ ಬರುವಂತಹ ಸಾಧ್ಯತೆ ಇದೆ. ಅಲ್ಲದೆ RCB ಕಡೆಯಿಂದಲೂ ಕೂಡ ವಿರಾಟ್ ಕೊಹ್ಲಿ ಅವರಿಗೆ ವಿಶೇಷ ಗೌರವವೂ ಕೂಡ ಸಿಗಲಿದೆ. ಅದಕ್ಕೆ ಹೇಳೋದು RCB ಅಂದ್ರೆ ಒಂದು ಜಸ್ಟ್ ಟೀಮ್ ಅಲ್ಲ, ಇಟ್ಸ್ ಎಮೋಷನ್ ಅಂತ. ಅಭಿಮಾನಿಗಳಾದ್ರೂ ಕೂಡ ಅಷ್ಟೇ, ಆಟಗಾರರಾದ್ರೂ ಕೂಡ ಅಷ್ಟೇ. ನಮಸ್ಕಾರ.